Hi, hello, my lovely children. Okay, how are you? Happy? Okay, ಏನಪ್ಪ happy ಅಂತಾನೆ ಹೇಳ್ತಿರ್ತಾರೆ. How are you? You are very fine. Okay, ಹೀಗೆ ಕೇಳೋಣ. How are you? You're very fantastic. Okay. So ಹಾಗಾದ್ರೆ in the last class what we did? We wrote the CW. CW ಅಲ್ಲಿ ಬರೆಯೋದು ಹೇಗೆ ಅಂತ ನಾನು CWನೇ ತಗೊಂಡು ನಿಮಗೆ ಬರೆದು ತೋರಿಸಿದ್ದೀನಿ. ಸೊ ಹಾಗೇನೆ ಇವತ್ತು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ನಿಮಗೆ ಬೋರ್ಡಲ್ಲಿ ಬರೆದು ತೋರಿಸ್ತಾ ಇಲ್ಲ, CW ಅಲ್ಲೇ ಅದರ ಕಂಟಿನ್ಯೂಷನನ್ನು ಬರೆದು ತೋರಿಸ್ತಾ ಇದ್ದೀನಿ ಮಕ್ಕಳ. ಅಂದರೆ ಸಿ ಮೇಂತಿಂದ ಇವತ್ತು ಕ್ಲಾಸನ್ನು CWನ ಬರೆದು ತೋರಿಸ್ತಾ ಇದ್ದೀನಿ. ಗೊತ್ತಾಯ್ತಾ? CW ಪಾರ್ಟಲ್ಲಿ CW ಪಾರ್ಟ್ 2 ಬರೆದು ತೋರಿಸ್ತಾ ಇದ್ದೀನಿ. ಪಾರ್ಟ್ 2 ಬರೆದು ತೋರಿಸ್ತಾ ಇದ್ದೀನಿ ಹೇಗೆ ಬರೆಯೋದು ಅಂತ ಹೇಳಿ ನಿಮಗೆ ಗೊತ್ತಾಯ್ತಾ? ಸೊ ನೀವು ಕೂಡ ಇದೇ ರೀತಿಯಾಗಿ ನನ್ನ ಜೊತೆಗೆ CWನ ಓಪನ್ ಮಾಡಿ ಇಟ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ? ನೀಟಾಗಿ ಬರಿಬೇಕು, ಕೇರ್ಫುಲ್ಲಾಗಿ ನೀಟಾಗಿ ಬರಿಬೇಕು. ಗೊತ್ತಾಯ್ತಾ? ಓಕೆನಾ? ನಾನು ಬರ್ತಿದ್ದ ರೀತಿ ನೀವು ಬರಿತೀರ ತಾನೇ? ಥ್ಯಾಂಕ್ ಯು. ಓಕೆ ಚಿಲ್ಡ್ರನ್, ಸೊ ನಮ್ಮಲ್ಲಿ ಈ ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ಮಾಡಿದ್ವಿ, ಇಲ್ಲಿವರೆಗೂ ಸ್ಟಾಪ್ ಮಾಡಿದ್ವಿ, ಕ್ವೆಶ್ಚನ್ ಆನ್ಸರ್ಸ್ವರೆಗೂ ಸ್ಟಾಪ್ ಮಾಡಿದ್ವಿ. ಸೊ ಇವತ್ತೇನು ಮಾಡ್ತೀವಿ, ನಾವು ಮುಂದಿನದು ಫರ್ದರ್ ಬರಿತೀವಿ. ಅಂದರೆ ಬಿ ಮೇಂತಿಗೆ ಸ್ಟಾಪ್ ಮಾಡಿದ್ವಿ. ಸೊ ಇವತ್ತು ಸಿ ಮೇಂತಿಂದ ಬರಿತಾ ಹೋಗ್ತೀವಿ. ಓಕೆನಾ? ಸೊ ನೀವು ಕೂಡ ಇದೇ ರೀತಿಯಾಗಿ ಬರೆದಿದ್ದೀರಲ್ವಾ? ಸೊ ಇದಾದಮೇಲೆ ನನಗೆ ಒಂದು 3 ಲೈನ್ಸ್ ಅಷ್ಟೇ ಉಳಿದಿದೆ ಮಕ್ಕಳ. ಸೊ ಈಗ ನಾನು ಈ 3 ಲೈನ್ಸಲ್ಲಿ ಒಂದು ಲೈನಲ್ಲಿ ಲೀವ್ ಮಾಡಿ ಇಲ್ಲಿಂದ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಸ್ಟಾರ್ಟ್ ಮಾಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ ಮಕ್ಕಳು, ಸೊ ಹಾಗಾದರೆ ಇಲ್ಲಿ ನಮ್ಮ ಸಿ ಮೇಂತನ್ನು ಬರಿತಾ ಇದ್ದೀನಿ ನೋಡಿ. ಒಂದು ಲೈನ್ ಲೀವ್ ಮಾಡಿ ನಾನೀಗ ಸಿ ಮೇಂತನ್ನು ಬರಿತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಓಕೆ, ಬರೀರಿ. FILL ಫಿಲ್, IN ಇನ್, THE ದ, ಕಾಣಿಸ್ತಾ ಇದೆಯಾ? CORRECT ಕರೆಕ್ಟ್. ಓಕೆ, ಫಿಲ್ಲಿಂದ ಕರೆಕ್ಟ್. MONTH ಮಂತ್. TO2 ಕಾಣಿಸ್ತಾ ಇದೆನಾ? ಎಸ್. 2 ಕಂಪ್ಲೀಟ್ ಪ್ಲೇಸ್ ಆಗ್ತಾಯಿಲ್ಲ, ಅದಕ್ಕೆ ಕೆಳಗಡೆ ಬರಿತಾ ಇದ್ದೀನಿ. COMPLETE ಕಂಪ್ಲೀಟ್. THESE ದೀಸ್. SENTENCES ಸೆಂಟೆನ್ಸಸ್. ಫಿಲ್ ಇನ್ ದ ಕರೆಕ್ಟ್ ಮಂತ್ ಟು ಕಂಪ್ಲೀಟ್ ದೀಸ್ ಸೆಂಟೆನ್ಸಸ್ ಅಂತೇಳಿ ಸಿ ಮೇಂತ್ ಅಲ್ವಾ? ಸೊ ಈ ರೀತಿ ನೀವು ಕೂಡ ಬರೀರಿ. ಸೊ ಇಲ್ಲಿ ಪ್ಲೇಸ್ ಇಲ್ಲ, ಆದ ಕಾರಣ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ತೀನಿ. ನೀವು ಕೂಡ ನೆಕ್ಸ್ಟ್ ಪೇಜಿಗೆ ಮೂವ್ ಆಗಿ. ಗೊತ್ತಾಯ್ತಾ? ಓಕೆ ಮಕ್ಕಳ, ಸೊ ಹಾಗಾದರೆ ಫಸ್ಟ್ ಒನ್ ಬರಿತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಒನ್ MY ಮೈ, ಕಾಣಿಸ್ತಾ ಇದೆಯಾ? BIR TH ಬರ್ತ್. DAY ಡೇ, ಮೈ ಬರ್ತ್ಡೇ. IS ಈಸ್. ON ಆನ್, ನಮ್ಮ ಬರ್ತ್ಡೇ ಯಾವಾಗಿದೆ ಅನ್ನೋದನ್ನು ಬರೀರಿ ಅಂತ ಸೆಂಬುಕಲ್ಲಿ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೇಳ್ತಿದ್ದೀನಿ, CW ಬರೆಯುವಾಗಲೂ ಮೈ ಬರ್ತ್ಡೇ ಈಸ್ ಆನ್. ನಿಮ್ಮ ಬರ್ತ್ಡೇ ಯಾವಾಗಿರುತ್ತೆ ಆ ಡೇಟನ್ನು, ಆ ಮಂತನ್ನು ಬರೀರಿ, ಬೇರೆಯವ್ರದ್ದೆಲ್ಲ ಬರಿಬೇಡಿ. ಅರ್ಥ ಆಯ್ತಾ? ಇಲ್ಲಿ ನಾನೀಗ 10th ಫೆಬ್ರವರಿ ಅಂತ ಬರಿತೀನಿ. 10 ಬರೆದು ಮೇಲೆ TH ಬರೆದ್ರೆ 10th ಆಗುತ್ತಲ್ವ ಮಕ್ಕಳ? 10th ಫೆಬ್ರವರಿ ಅಂತೇಳಿ ಬರಿತಾ ಇದ್ದೀನಿ. FEBRUARY ಫೆಬ್ರವರಿ, 10th ಫೆಬ್ರವರಿ ಅಂಥೇಳಿ ಬರೆದಿದ್ದೀನಿ. ಓಕೆನಾ? ಓಕೆ, ಈ ರೀತಿ ಆದಮೇಲೆ ಫುಲ್ ಸ್ಟಾಪನ್ನ ಹಾಕಿ. ಓಕೆನಾ? 10th ಫೆಬ್ರವರಿ ಕಾಣಿಸ್ತಾ ಇದೆಯಾ? ಮೈ ಬರ್ತ್ಡೇ ಈಸ್ ಆನ್ 10th ಫೆಬ್ರವರಿ. ಕಾಣಿಸ್ತಾ ಇದೆನಾ? ಎಸ್, ಮೈ ಬರ್ತ್ಡೇ ಈಸ್ ಆನ್ 10th ಫೆಬ್ರವರಿ. ಓಕೆ ಓಕೆ, ಫಸ್ಟ್ ಒನ್ ಫಿನಿಶ್ಡ್. ಒಂದು ಲೈನನ್ನು ಲೀವ್ ಮಾಡೋದಾದ್ರೂ ಮಾಡಿ, ಅಥವಾ ಹಾಗೆ ಬರಿತೀನಿ ಅಂದ್ರೂ ಬರಿಬಹುದು. ಓಕೆನಾ? ಸೊ ಈಗ ಇಲ್ಲಿ ನಾನು ಹಾಗೆ ಬರಿತಾ ಇದ್ದೀನಿ, ನೀವು ಲೈನ್ ಲೀವ್ ಮಾಡಿ ಬರೀರಿ. ಓಕೆ. THE ದ, FIRST ಫಸ್ಟ್. MONTH ಫಸ್ಟ್ ಮಂತ್, ದ ಫಸ್ಟ್ ಮಂತ್. OF ಆಫ್. THE ದ. YEAR ಇಯರ್, ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತ ಕೇಳ್ತಿದ್ದಾರೆ. IS ಈಸ್. ಓಕೆ, ದ ಫಸ್ಟ್ ಮಂತ್ ಆಫ್ ದ ಇಯರ್ ಈಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಏನು ಬರಿಬೇಕಾಗಾದ್ರೆ ನಾನು ಏನು ಹೇಳಿದೆ? ಎಸ್, ದ ಫಸ್ಟ್ ಮಂತ್ ಆಫ್ ದ ಇಯರ್ ಈಸ್ ಜಾನ್ವರಿ ಅಲ್ವಾ? JANUARY ಕಾಣಿಸ್ತಾ ಇದೆಯಾ? ಜಾನ್ವರಿ. ಸೊ ಇದಕ್ಕೆ ಅಂಡರ್ಲೈನ್ ಮಾಡಿ, ಫುಲ್ ಸ್ಟಾಪ್ ಇಡಿ. ಸೊ ಈ ರೀತಿಯಾಗಿ ನೀವು ನೀಟಾಗಿ ಬರಿಬೇಕು ಮಕ್ಕಳ. ಯಾವುದೇ ಏನು ಮಾಡಬಾರ್ದು, ಸ್ಕ್ರಬ್ ಮಾಡೋದು ಆಗಲಿ, ಸ್ಕ್ರ್ಯಾಚಸ್ ಮಾಡೋದಾಗಲಿ ಆ ಥರ ಮಾಡಬಾರ್ದು. ನೀಟಾಗಿ ಬರಿಬೇಕು. ಗೊತ್ತಾಯ್ತಾ? ದ ಫಸ್ಟ್ ಮಂತ್ ಆಫ್ ದ ಇಯರ್ ಈಸ್ ಜಾನ್ವರಿ.
ಓಕೆ, ಕಂಪ್ಲೀಟ್ ಆಯ್ತಲ್ಲ. ಸೊ ನೆಕ್ಸ್ಟ್ ಲೈನ್ ಲೀವ್ ಮಾಡ್ಕೊಳ್ಳಿ ನೀವು, ನಾನು ಲೈನ್ ಲೀವ್ ಮಾಡ್ತಾ ಇಲ್ಲ. ಓಕೆನಾ. ನೆಕ್ಸ್ಟ್ TH ಈಗ LAST ಲಾಸ್ಟ್, MONTH ಮಂತ್, ದ ಲಾಸ್ಟ್ ಮಂತ್. OF ಆಫ್ TH ಈಗ YEAR ಇಯರ್, ಈಸ್ ದ ಲಾಸ್ಟ್ ಮಂತ್ ಆಫ್ ದ ಇಯರ್. ಈಸ್ ಲಾಸ್ಟ್ ಮಂತ್ ಯಾವುದು ಇಯರಲ್ಲಿ? ಡಿಸೆಂಬರ್. DECEMBER ಡಿಸೆಂಬರ್. ಲಾಸ್ಟ್ ಮಂತ್ ಯಾವುದು? ಡಿಸೆಂಬರ್. DECEMBER ಡಿಸೆಂಬರ್. ದ ಲಾಸ್ಟ್ ಮಂತ್ ಆಫ್ ದ ಇಯರ್ ಈಸ್ ಡಿಸೆಂಬರ್. ಇದೇ ರೀತಿಯಾಗಿ ನೀವು ಕೂಡ ದುಂಡಾಗಿ ಬರಿಬೇಕು. ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಎಷ್ಟು ದುಂಡಾಗಿ ಬರೀತೀರಾ ಅಂಥೇಳಿ ನಿಮಗೆ ಗೊತ್ತು ಅಲ್ವಾ ಮಕ್ಕಳ, ಹೇಗೆ ಬರೀತೀರಾ ನೀವು ಅಂತೇಳಿ. ಸೊ ಆದಷ್ಟು ಅಕ್ಷರಗಳ ಕಡೆಗೆ ಗಮನ ಕೊಡಿ, ನೀಟಾಗಿ ಬರೀರಿ. ಓಕೆನಾ. ಸೊ ಇಲ್ಲಿವರೆಗೂ ಆಯ್ತಲ್ವಾ. ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಮೇನಿಗೆ ಮೂವ್ ಆಗ್ತಾ ಇದ್ದೀವಿ ನಾವು. ಸೊ ಅದು ನಮ್ಮ ಡಿ ಮೇನ್ತ್, ಗೊತ್ತಾಯ್ತಾ ಮಕ್ಕಳ. ಸೊ ಇಲ್ಲಿ ಒಂದು ಲೈನನ್ನು ಲೀವ್ ಮಾಡಿ ಡಿ ಮೇನ್ತ್ ಕಡೆ ಮೂವ್ ಆಗ್ತಿದ್ದೀವಿ. ಡಿ ಮೇನ್ತಲ್ಲಿ ನೋಡಿ, JOIN ಜಾಯ್, TH ದ, TWO2, WORDS join the two words, TO2, MAKE make, new words, NEW new, WORDS join the two words to make new words ಅಂತ ಕೊಟ್ಟಿದ್ದಾರೆ. ಆಯ್ತಾ. ಸೊ ನಾವು ಇಷ್ಟು ಮಾಡಿದರೆ ಸಾಕು. ನಾವು ಮತ್ತು ಆ ಪಿಕ್ಚರ್ಸಿನ ಜೊತೆಗೆ ಮ್ಯಾಚ್ ಮಾಡೋದೇನು ಬೇಡ. CW ಬರೆಯುವಾಗ ಪಿಕ್ಚರ್ ಸಿಕ್ಕರೆ ನೀವು ಮ್ಯಾಚ್ ಮಾಡಿರಿ, ಪಿಕ್ಚರ್ ಸಿಗದೇ ಇದ್ದರೆ ನೀವೇನು ನೀಡಿಲ್ಲ, ಇಷ್ಟು ಭಾಗ ಸಾಕು. ನಾವು ಜಾಯಿನ್ ದ ಟೂ ವರ್ಡ್ಸ್ ಟು ಮೇಕ್ ನ್ಯೂ ವರ್ಡ್ಸ್ ಅಂತ ಬರ್ತಿದ್ದೀವಿ. ಓಕೆನಾ. ಒಂದು ಲೈನನ್ನು ಲೀವ್ ಮಾಡಿ. ಸೊ ಫಸ್ಟ್ ಒನ್ ಕಾಣಿಸ್ತಾ ಇದೆನಾ? ಎಸ್, ಬರ್ತ್, BIRTH ಬರ್ತ್, BIRTH ಬರ್ತ್ ಪ್ಲಸ್ DAY ಡೇ ಏನಾಗುತ್ತೆ? ಈಸ್ ಈಕ್ವಲ್ ಟು ಏನಾಯಿತು? ಬರ್ತ್ಡೇ. BIRTHDAY ಏನಾಯಿತು? ಬರ್ತ್ಡೇ ಆಯಿತು. ಬರ್ತ್ ಪ್ಲಸ್ ಡೇ ಸೇರಿಸಿದಾಗ ಏನಾಗುತ್ತೆ? ಬರ್ತ್ಡೇ ಆಗುತ್ತೆ. ಓಕೆನಾ. ಓಕೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಒನ್, ಇಲ್ಲಿ ಸೆಕೆಂಡ್ ಒನ್ ಕಾಣಿಸ್ತಾ ಇದೆಯಾ? ಎಸ್, ಸೆಕೆಂಡ್ ಒನ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಎಸ್, ನೀಟಾಗಿ ಬರೀರಿ. ಓಕೆ. SUN ಸನ್ ಪ್ಲಸ್ FLOWER ಫ್ಲವರ್ ಏನಾಗುತ್ತೆ? ಸನ್ ಫ್ಲವರ್. SUN ಸನ್, FLOWER ಸನ್ ಫ್ಲವರ್. ಸನ್ ಪ್ಲಸ್ ಫ್ಲವರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಸನ್ಫ್ಲವರ್. ಬರ್ತ್ ಪ್ಲಸ್ ಡೇ ಏನಾಯಿತು? ಬರ್ತ್ ಡೇ. ಸನ್ ಪ್ಲಸ್ ಫ್ಲವರ್ ಏನಾಯಿತು? ಸನ್ಫ್ಲವರ್. ಸೊ ಇಲ್ಲಿ ಪ್ಲೇಸ್ ಇಲ್ಲ, ನಾನು ಕೂಡ ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ತಿದ್ದೀನಿ, ನೀವು ಕೂಡ ನೆಕ್ಸ್ಟ್ ಪೇಜಿಗೆ ಮೂವ್. ಓಕೆ ಮಕ್ಕಳ, ನಾನು ಕೂಡ ನೆಕ್ಸ್ಟ್ ಪೇಜಿಗೆ ಮೂವ್ ಆಗಿದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಥರ್ಡ್ ಒನ್, ಟೂತ್, TOOTH ಟೂತ್ ಪ್ಲಸ್ ಬ್ರಷ್, BRUSH ಬ್ರಷ್ ಏನಾಗುತ್ತೆ? ಟೂತ್ ಬ್ರಷ್. TOOTH ಟೂತ್, BRUSH ಟೂತ್ ಬ್ರಷ್. ಟೂತ್ ಬ್ರಷ್ ಆಯಿತು. ಟೂತ್ ಪ್ಲಸ್ ಬ್ರಷ್, ಟೂತ್ ಬ್ರಷ್ ಆಯಿತು. ಆಯಿತಾ. ಫೋರ್ತ್ ಒನ್, ಓಕೆನಾ. ಬಟರ್ ಪ್ಲಸ್ ಫ್ಲೈ, BUTTER ಬಟರ್ ಪ್ಲಸ್ FLY ಫ್ಲೈ ಏನಾಯಿತು? ಬಟರ್ಫ್ಲೈ. BUTTER ಬಟರ್, FLY ಫ್ಲೈ, ಬಟರ್ಫ್ಲೈ ಅಂತೇಳಿ ಆಯಿತು. ಬಟರ್ ಪ್ಲಸ್ ಫ್ಲೈ ಏನಾಯಿತು? ಬಟರ್ಫ್ಲೈ ಆಯಿತು. ಗೊತ್ತಾಯ್ತಾ. ಸೊ ಈ ರೀತಿ ನೀವು ಕೂಡ ಬರಿತಾ ಹೋಗಬೇಕು. ಬರಿತೀರಾ ಅಲ್ವಾ? ನೀಟಾಗಿ ಬರಿಬೇಕು. ಓಕೆನಾ. ಸೊ ಫಿಫ್ತ್ ಒನ್, ಸ್ಟಾರ್, STAR ಸ್ಟಾರ್ ಪ್ಲಸ್ ಫಿಶ್, FISH ಫಿಶ್ ಏನಾಗುತ್ತೆ? ಸ್ಟಾರ್ ಫಿಶ್ ಆಯಿತು. STAR ಸ್ಟಾರ್, FISH ಫಿಶ್, ಸ್ಟಾರ್ ಫಿಶ್ ಆಯಿತು. ಓಕೆ. ಸಿಕ್ಸ್ತ್ ಒನ್, PEAP ಪ್ಲಸ್ COCK ಕಾಕ್ ಏನಾಯಿತು? ಪಿಕಾಕ್. PEACOCK ಪಿಕಾಕ್.
BEACOCK. ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ರಿ. ಸೊ ವರ್ಡ್ಸ್ ಈ ರೀತಿಯಾಗಿ ಬಂತು. ಬರ್ತ್ ಪ್ಲಸ್ ಡೇ ಏನಾಯಿತು? ಬರ್ತ್ಡೇ ಆಯಿತು. ಸನ್ ಪ್ಲಸ್ ಫ್ಲವರ್ ಏನಾಯಿತು? ಸನ್ಫ್ಲವರ್ ಆಯಿತು. ಅದೇ ರೀತಿ ನೆಕ್ಸ್ಟ್ ಪೇಜಸ್ಸಲ್ಲಿ ಟೂತ್ ಪ್ಲಸ್ ಬ್ರಷ್ ಏನಾಯಿತು? ಟೂತ್ ಬ್ರಷ್ ಆಯಿತು. ಬಟರ್ ಪ್ಲಸ್ ಫ್ಲೈ ಏನಾಯಿತು? ಬಟರ್ಫ್ಲೈ ಆಯಿತು. ಸ್ಟಾರ್ ಪ್ಲಸ್ ಫಿಶ್ ಏನಾಯಿತು? ಸ್ಟಾರ್ ಫಿಶ್. ಪಿ ಪ್ಲಸ್ ಕಾಕ್ ಏನಾಗುತ್ತೆ? ಪಿಕಾಕ್ ಆಗುತ್ತೆ. ಈ ರೀತಿ ಕೂಡ ನಾವು ಫಿಲ್ ಮಾಡ್ತಾ ಹೋಗಿದ್ದೀವಿ. ಸೊ ಈಗ ನಾವು ಏನು ಮಾಡ್ತಾಯಿದ್ದೀವಿ ನಾವು ಏನು ಮಾಡ್ತಾಯಿದ್ದೀವಿ ಇವಾಗ ವರ್ಡ್ ಚೈನ್ ಇದೆಯಲ್ಲ ಅದನ್ನು ಆಟ ಆಡ್ಕೊಳ್ತಾ ಹಾಗೆ ಸಿಟಬಲಲ್ಲೂ ಕೂಡ ಬರಿತಾ ಹೋಗ್ತೀವಿ. ಓಕೆನಾ? ಸೊ ಹಾಗಾದರೆ ನಾವು ಈ ಮೇಂತ್ ಕಡೆಗೆ ಮೂವ್ ಆಗೋಣ. ಓಕೆನಾ? ಸೊ ಒಂದು ಲೈನ್ ಲೀವ್ ಮಾಡಿ ಈ ಮೇಂತ್ ಕಡೆಗೆ ಬನ್ನಿರಿ. ಓಕೆನಾ? ಓಕೆ. ವರ್ಡ್ ಚೈನ್, WORD, ವರ್ಡ್ ಚೈನ್, CHAIN. ಓಕೆ, ವರ್ಡ್ ಚೈನ್. ಓಕೆ, ಇದಿಷ್ಟೇ ಯಾಕೆ ಹೆಡ್ಡಿಂಗ್ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಓಕೆ, ಇದನ್ನು ಇನ್ನೊಂದಷ್ಟು ಹೆಡ್ಡಿಂಗನ್ನು ಬರಿತೀನಿ. ಫಸ್ಟ್ ತಿಳ್ಕೊಳ್ಳಿ, ವರ್ಡ್ ಚೈನ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಸ್ಸಲ್ಲಿ. ವರ್ಡಿನಲ್ಲಿ ಲಾಸ್ಟ್ ಲೆಟರ್ ಏನು ಎಂಡ್ ಆಗುತ್ತಲ್ಲ ಆ ಎಂಡ್ ಲೆಟರ್ ತೊಗೊಂಡು ನಾವು ವರ್ಡ್ಸನ್ನು ಫಾರ್ಮೇಷನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದೀನಿ ಅಲ್ವಾ? ನೋಡ್ಕೊಳ್ಳಿ, ಇದು ಹೆಡ್ಡಿಂಗು. ONE1, OF ಆಫ್, YOUU, STARTS ಸ್ಟಾರ್ಟ್ಸ್, THE the, GAME game, one of you starts the game, WITH with, ANY any, WORD word with any word. Okay, THE the, OTHERS others. ಓಕೆ, ಏನಪ್ಪ ನಮ್ಮ ಮ್ಯಾಮ್ ಹೇಳ್ತಿದ್ದಾರೆ, ಅವರೇ ಇಲ್ಬೇಕು ಅಲ್ಲಿ ಕುತ್ಕೊಂಡು ಸ್ಕ್ರ್ಯಾಚಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲಪ್ಪ, ಇಲ್ಬೇಕು ಅಲ್ಲಿ ಅಲ್ವಾ ಸ್ಕ್ರಿಬಲ್ ಮಾಡ್ಕೊಂಡು ಅಂತ. ಸೊ ಮಿಸ್ಟೇಕ್ ಆಯಿತು, ಅದಕ್ಕೋಸ್ಕರ ರೀತಿ ಸ್ಕ್ರಿಬಲ್ ಮಾಡಿದ್ದೀನಿ ಮಕ್ಕಳು, ನೀವು ಮಾಡಬೇಡಿ. ದ ಅದರ್ಸ್ ಕಾಣಿಸ್ತಾ ಇದೆಯಾ? ದ ಅದರ್ಸ್ ಕಂಟಿನ್ಯೂ, CONTINUE ಕಂಟಿನ್ಯೂ, by 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 making, MAKING making, AWORD word, making a word, WITH with, THE the, LAST last, LETTER letter, last letter, OF of, THE the, WORD ಲಾಸ್ಟ್ ಲೆಟರ್ ಆಫ್ ದ ವರ್ಡ್. ಅಂದರೆ ವರ್ಡ್ ಚೈನಲ್ಲಿ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ, ಉಳಿದಂತೆ ಎಲ್ಲರೂ ಕಂಟಿನ್ಯೂ ಮಾಡ್ಕೊಳ್ತಾ ಬರೀಲಿಕ್ಕೆ ಹೋಗ್ತಾರೆ. ಅದೇ ಏನಾಗುತ್ತೆ, ವರ್ಡ್ ಚೈನ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಓಕೆನಾ? ಸೊ ಈ ರೀತಿಯಾಗಿ ನಾವು ಕೂಡ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಎರಡೇ ಲೈನ್ಸ್ ಇರೋದ್ರಿಂದ ನಾವೇನು ಮಾಡಬೇಕು, ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋದು ಬೆಟ್ರು. ಯಾಕಂದರೆ ನಮಗೆ ಇಲ್ಲಿ ವರ್ಡ್ಸ್ ಗೊತ್ತಾಗೋದಿಲ್ಲ ಆಮೇಲೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ತೀನಿ, ನೀವು ಕೂಡ ನೆಕ್ಸ್ಟ್ ಪೇಜಿಗೆ ಮೂವ್ ಆಗಿ. ಓಕೆ ಮಕ್ಕಳ, ಸೊ ಹಾಗಾದರೆ ಈಗ ನಾವು ನೆಕ್ಸ್ಟ್ ಪೇಜಿಗೆ ಮೂವ್ ಆಗಿದ್ದೀವಿ. ವರ್ಡ್ಸನ್ನು ಬರೀತಾ ಹೋಗೋಣ ನಾವು ಕೂಡ, ನೀವು ಕೂಡ ನನ್ನ ಜೊತೆಗೆ ಬರಿತಾ ಹೋಗಿ. ಕಾಣಿಸ್ತಾ ಇದೆಯಾ? ಸೊ ವರ್ಡ್ಸನ್ನು ಬರಿತಾ ಹೋಗೋಣ. ಹೇಗೆ ಬರಿತಾ ಹೋಗೋದು? ವರ್ಡ್ಸನ್ನು ಬರಿತಾ ಹೋಗೋಣ. ಓಕೆ, ವರ್ಡ್ಸನ್ನ ಈ ರೀತಿಯಾಗಿ ಬರಿತಾ ಹೋಗೋಣ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ರು ಎಕ್ಸಾಂಪಲ್ ಅನ್ನೋದು ನಿಮಗೆ ಗೊತ್ತಿರಲಿ. ಹೇಗೆ ಕೊಟ್ಟಿದ್ರು ಎಕ್ಸಾಂಪಲ್ನ ನೋಡ್ಕೊಳ್ರಿ. ಗ್ಲಾಸ್, GLASS ಅಂತ ಕೊಟ್ಟಿದ್ರು, ಗ್ಲಾಸ್. ಇದರಲ್ಲಿ ಲಾಸ್ಟ್ ಅಕ್ಷರ ಸೇರಿಸ್ಕೊಂಡು ಏನು ಮಾಡ್ಕೊಂಡ್ವಿ, ಗ್ಲಾಸ್ ಇದ್ದಿದ್ದು ಏನಾಯಿತು, ಎಸ್ ಇದ್ದಿದ್ದು ಸ್ಯಾಂಡ್ ಆಯಿತು, SAND ಸ್ಯಾಂಡ್ ಆಯಿತು. ಸ್ಯಾಂಡ್ ಇದ್ದಿದ್ದು ಏನಾಯಿತು, DOG ಡಾಗ್ ಆಯಿತು ಅಲ್ವಾ? ಸರಿ, ಅದೇ ರೀತಿ ಜಿ ಬಂತು ಲಾಸ್ಟಿಗೆ, ಎಂಡಿಗೆ. ಜಿ ಇದ್ದಿದ್ದು ಏನಾಯಿತು, GIVE ಗೀವ್ ಆಯಿತು. ಗೀವ್ ಇದ್ದಿದ್ದು ಏನಾಯಿತು, ಎಗ್ಗನ್ನು ಬರೆದ್ವಿ. ಇತ್ತು ಲಾಸ್ಟಲ್ಲಿ, ಅದಕ್ಕೋಸ್ಕರ GG ಎಗ್ ಬರೆದ್ವಿ. GGಯಲ್ಲಿ ಜಿ ಲಾಸ್ಟಲ್ಲಿ ಎಂಡ್ ಆಯಿತು, ಅದಕ್ಕೆ ಗ್ರೀನ್ ಅಂತ ಬರೆದ್ವಿ, GREEN ಗ್ರೀನ್. ಇಲ್ಲಿ ಎನ್ನಿಗೆ ಸ್ಟಾಪ್ ಆಯಿತು, ನೆಸ್ಟ್ ಅಂತ ಬರೆದೆ, NEST ನೆಸ್ಟ್. ಸೊ ಟೀಗೆ ಎಂಡ್ ಆಯಿತು, TREE ಟ್ರೀ. ಈಗೆ ಉಳಿದಿದೆ ಲಾಸ್ಟು, EVER ಎವರ್, ಇಯರ್ ಏನಾರು ಬರಿಬೋದು, ಎವರ್ ಬರೆದಿದ್ದೀನಿ. ಓಕೆನಾ? ಆರಿಗೆ ಸ್ಟಾಪ್ ಆಗಿದ್ದರಿಂದ RAIN ರೈನ್. ಸೊ ಹಾಗೆಯೇ ಎನ್ನಿಗೆ ಸ್ಟಾಪ್ ಆಗಿದ್ದರಿಂದ ಎನ್ ಅಗೇನ್, ಎನ್ನಿಂದ ಏನು ಬಂತು, NIB ನಿಬ್. ಸೊ ಬಿಗೆ ಸ್ಟಾಪ್ ಆಗಿದ್ದರಿಂದ BANANA ಬನಾನಾ. ಎಗೆ ಸ್ಟಾಪ್ ಆಗಿದ್ದರಿಂದ APPLE ಆ್ಯಪಲ್.
ಹಾಗೆ ಹೀಗೆ ಎಂಡ್ ಆಗಿದ್ದರಿಂದ ELEPHANT ಎಲಿಫೆಂಟ್. ಓಕೆನಾ. ಟಿಗೆ ಸ್ಟಾಪ್ ಆಗಿದ್ದರಿಂದ TRAIN ಟ್ರೈನ್. ಹಾಗೆ ಮತ್ತೆ ಎನ್ನಿಗೆ ಸ್ಟಾಪ್ ಆದ್ದರಿಂದ ಎನ್ ಕಾಣಿಸ್ತಾ ಇದೆಯಾ? ಓಕೆ, ಎನ್. ಓಕೆ, ಏನು ಬರೀಬೋದು ಹಾಗಾದರೆ ಎನ್ನಿಂದ ಹೇಳಿ, ಗೆಸ್ ಮಾಡಿ ಮತ್ತೆ. ಎಸ್, ಏನೋ ನೀಡಲ್, NEEDLE ನೀಡಲ್, ಸೂಜಿ ಅಲ್ವಾ. ಮತ್ತೆ ಹೀಗೆ ಸ್ಟಾಪ್ ಆಗಿದ್ರಿಂದ EAR ಇಯರ್ ಮೀನ್ಸ್ ಕಿವಿ ಅಲ್ವಾ. ಆರಿಗೆ ಸ್ಟಾಪ್ ಆಗಿದ್ರಿಂದ ROSE ರೋಸ್. ಮತ್ತೆ ಈಗ ಸ್ಟಾಪ್ ಆಗಿದ್ರಿಂದ EAGLE ಈಗಲ್. ಆರೋ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ. ಈಗ ಸ್ಟಾಪ್ ಆಗಿದ್ರಿಂದ ELEVEN 11 ಅಂತ ಹೇಳ್ತೀವಲ್ವಾ ಅದು. ಸೊ ಎನ್ ಮತ್ತೆ ಸ್ಟಾಪ್ ಆಯ್ತರಿಂದ NOT ನಾಟ್ ಅಂದರೆ ಆಗಲ್ಲ, ನಾಟ್. ಟಿಗೆ ಸ್ಟಾಪ್ ಆಗಿದ್ದರಿಂದ TIMBER ಟಿಂಬರ್, TIMBER ಟಿಂಬರ್. ಆರಿಗೆ ಸ್ಟಾಪ್ ಆಗಿದ್ದರಿಂದ REST ರೆಸ್ಟ್. ಸೊ ಈಗ ನಮಗೂ ಕೂಡ ರೆಸ್ಟ್. ಯಾಕೆ? ಮೊದಲಿಂದ ಈಗ ಬರೆದಿರ್ತಕ್ಕಂಥ ವರ್ಡ್ಸ್ ಏನು ಬರೆದಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ವಾ. ನಾನು ಫಾಸ್ಟಾಗಿ ಬರೀತಾ ಹೋದರೆ ನಿಮಗೆ ಗೊತ್ತಾಗಬೇಕಲ್ವ ಮಕ್ಕಳ. ಸೊ ಹೇಳ್ತಾ ಹೋಗ್ತೀನಿ ನೋಡ್ರಿ. ಗ್ಲಾಸ್ ಅಂತ ಬರೆದಿದ್ವಿ, ಅದರಲ್ಲಿ ತಗೊಂಡು ಸ್ಯಾಂಡ್ ಆಯಿತು. ಡಿ ಸ್ಟಾಪ್ ಆಯಿತು, ಡಾಗ್ ಬರೆದ್ವಿ. ಆಮೇಲೆ ನೆಕ್ಸ್ಟು GIVE ಗೀವ್ ಬರೆದ್ವಿ. EGG ಎಗ್ಗನ್ನು ಬರೆದಿದ್ದೀವಿ. GREEN ಗ್ರೀನ್ ಬರೆದ್ವಿ. NEST ನೆಸ್ಟ್. ಅದಾದಮೇಲೆ TREE ಟ್ರೀ. ಅದಾದಮೇಲೆ EVER ಎವರ್. ಅದಾಗಿದ ತಕ್ಷಣ RAIN ರೈನ್. ಅದಾಗಿದ ತಕ್ಷಣ NIB ನಿಬ್. ಅದಾಗಿದ ತಕ್ಷಣ BANA ಬನಾನಾ. ಅದಾದಮೇಲೆ APPLE ಆ್ಯಪಲ್. ಅದಾದಮೇಲೆ ELEPHANT ಎಲಿಫೆಂಟ್. ಅದಾಯ್ತಾ. ನೆಕ್ಸ್ಟ್ TRAIN ಟ್ರೈನ್ ಅದಾಯಿತು. ನೆಕ್ಸ್ಟ್ NEEDLE ನೀಡಲ್ ಆಯಿತಾ. ನೀಡಲ್ ಆಗಿದ ತಕ್ಷಣ EAR ಇಯರ್ ಆಯಿತಾ. ಸೊ ಇಯರ್ ಆಗಿದ ತಕ್ಷಣ ROSE ರೋಸ್. ಕಾಣಿಸ್ತಾ ಇದೆನಾ ರೋಸ್? ಓಕೆ. ರೋಸ್ ಆಗಿದ ತಕ್ಷಣ EAGLE ಈಗಲ್. ಅದಾದಮೇಲೆ ELEVEN 11 ಆಯಿತಾ. ಎನ್ನಿಗೆ ಸ್ಟಾಪ್ ಆಗಿದ್ದಕ್ಕೆ NOT ನಾಟ್. ಟಿಗೆ ಸ್ಟಾಪ್ ಆಗಿದ್ದರಿಂದ TIMBER ಟಿಂಬರ್. ಆರಿಗೆ ಸ್ಟಾಪ್ ಆಗಿದ್ದ ನಮಗೆ ಬೇಕಾಗಿರೋದು ಈಗ REST ಏನು? ರೆಸ್ಟ್ ಅಲ್ವಾ. ಟೋಟಲ್ ಎಷ್ಟು ವರ್ಡ್ಸನ್ನು ಬರೆದಿದ್ವಿ ನೋಡ್ಕೊಳ್ರಿ, ಎಣಿಸ್ಕೊಳ್ಳಿ ಎಷ್ಟು ಮಾಡಿದ್ವಿ. ಇನ್ನೂ ಬರಿತಾ ಹೋಗ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬರಿಬೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 ವರ್ಡ್ಸ್ ಬರೆದಿದ್ದೀವಿ. ಎಷ್ಟು ವರ್ಡ್ಸ್ ಬರೆದಿದ್ದೀವಿ? 23 ವರ್ಡ್ಸ್ ಬರೆದಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಏನಾಯಿತು, ಇಂಗ್ಲೀಷು CW ಕಂಪ್ಲೀಟ್ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿಂದ ಒಂದು ಮೇನ್ ಇದೆ, ಏನು ಅಂದರೆ ಅದು F ಮೇನ್ತು. ಇದು ನಿಮಗೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ರಿ. ಸೊ ಇಲ್ಲೊಂದು ಲೈನ್ ಲೀವ್ ಮಾಡಿಕೊಂಡು F ಮೇನ್ತ್ ನೋಡಿ. F ಮೇನ್ತಲ್ಲಿ ಏನಿದೆ ಗೊತ್ತಾ? ಇಲ್ಲಿ ಡ್ರಾ, DRAW ಡ್ರಾ, ದ THE ದ, PIC TURE ಪಿಕ್ಚರ್, OF ಆಫ್, ABIR THDAY ಬರ್ತ್ಡೇ. ಕಾಣಿಸ್ತಾ ಇದೆಯಾ? ಡ್ರಾ ದ ಪಿಕ್ಚರ್ ಆಫ್ ಎ ಬರ್ತ್ಡೇ. ಓಕೆ. ಕೇಕ್, CAKE ಕೇಕ್, AND ಆ್ಯಂಡ್, COLOUR ಕಲರ್. ಇಲ್ಲೇನು ಮಾಡಬೇಕು, ನೀವು ಬರ್ತ್ಡೇ ಕೇಕಿನ ಚಿತ್ರವನ್ನು ಬಿಡಿಸಿ ಕಲರ್ ಮಾಡಬೇಕಂತೆ, ಗೊತ್ತಾಯ್ತಾ? ಕಲರ್ ಮಾಡಿ ನೀಟಾಗಿ ನನಗೆ ವಾಟ್ಸಪ್ಪಿಗೆ ಗ್ರೂಪಲ್ಲಿ ಶೇರ್ ಮಾಡಬೇಡ್ರಿ, ಪರ್ಸ್ನಲ್ ಆಗಿ ನೀಟಾಗಿ ಬರೆದು ಸೆಂಡ್ ಮಾಡಬೇಕು. ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸನ್ನ ಮಾಡಬೇಡಿ, ಗೊತ್ತಾಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಒಂದಷ್ಟು ಯಾವುದು ಸಿ ಮೇಂತನ್ನು ಬರೆದ್ವಿ. ಸೊ ಡಿ ಮೇಂತ್ ವರ್ಡ್ಸ್ ಏನನ್ನು ಬರೆದ್ವಿ,
ಅಲ್ವಾ? ಸೊ ಹಾಗೇನೆ ನಾವೀಗ ಈ ಮೇಂತನ್ನ ಬರಿಬೇಕೀಗ ಅಲ್ವಾ? ಇದು ಈ ಮೇಂತ್, ಇದು ನಮಗೆ ಎಫ್ ಮೇಂತ್ ಅಲ್ಲ, ಈ ಮೇಂತ್. ಇದು ನಿಮಗೆ ಕೊಟ್ಟಿರೋಂಥ ಹೋಮ್ವರ್ಕ್. ಬರೀತೀರಲ್ವಾ? ನೀಟಾಗಿ ಬರೆದು ನನಗೆ ಸೆಂಡ್ ಮಾಡ್ತೀರಾ ತಾನೇ? ಓಕೆ, ಥ್ಯಾಂಕ್ ಯು.